ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬಹಳ ರಿಕ್ವೆಸ್ಟ್ ಇತ್ತು, ಬಹಳ ಕಮೆಂಟನ್ನು ಓದಿದೆ, ಸರ್ ಬ್ಲೂ ಪ್ರಿಂಟೇ ಕೊಡಿ ಅಂತ ಹೇಳಿದರು. ಸೊ ಆಲ್ರೆಡಿ ಪ್ರತಿ ವಿಡಿಯೋದಲ್ಲಿನೂ ಕೂಡ ನಾವು ಹೇಳಿದ್ದೀವಿ. ಬಟ್ ಈ ವಿಡಿಯೋದಲ್ಲಿ ಎಲ್ಲ 6 ವಿಷಯದ ಬ್ಲೂ ಪ್ರಿಂಟ್ಗಳಿದ್ದಾವೆ. ಅಲ್ಲಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಓದಿ. ಮತ್ತು DSCRT ಅವರು ಬಿಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳ ಸೊಲ್ಯೂಷನನ್ನು ಕೂಡ ನಾನು ಹಾಕಿದ್ದೀನಿ. ಆಮೇಲೆ ಮತ್ತೆ ನಿಮಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ. ಓಕೆ, ಪ್ರಾಕ್ಟೀಸ್ ಪೇಪರ್ ಅಂತ ಬರ್ತಾ ಇದ್ದಾವೆ, ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಶೇರ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಅಷ್ಟು ನೋಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಸೊ ಕನ್ನಡ ಬ್ಲೂ ಪ್ರಿಂಟ್ ನೋಡ್ಕೊಡ್ರಿ, ಇದೇ ಥರ ಓದ್ರಿ, ಮತ್ತು ಬೇರೆ ಏನು ಓದಕ್ಕೆ ಹೋಗಬೇಡಿ. ಪ್ರಜಾನಿಷ್ಠೆ ಪಾಠದಿಂದ ಕೇವಲ 4 ಅಂಕದ ಒಂದು ಪ್ರಶ್ನೆ. ಬೆಡಗಿನ ತಾನ ಜಯಪುರ 1 ಅಂಕದ 1, 2 ಅಂಕದ 1. ರಾಮರಾಜ್ಯ 1 ಅಂಕದ 1, 2 ಅಂಕದ 1. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಜನಪದ ಕಲೆಗಳ ವೈಭವ 2 ಅಂಕದ 2 ಪ್ರಶ್ನೆ. ಅಧಿಕಾರ 3 ಅಂಕದ 1 ಪ್ರಶ್ನೆ. ನಾ ಕಂಡಂತೆ BGL ಸ್ವಾಮಿ 3 ಅಂಕದ 1 ಪ್ರಶ್ನೆ. ಹರಲೀಲೆ 3 ಅಂಕದ 1 ಪ್ರಶ್ನೆ. ಇನ್ನು ಪದ್ಯಭಾಗದಲ್ಲಿ ಪಾರಿವಾಳ 4 ಅಂಕ ಇದೆ. ಹೊಸ ಹಾಡು 3 ಅಂಕದ 1. ಚಕ್ರಗ್ರಹಣ 3 ಅಂಕದ 1. ಬಲಿಯ ನಿತ್ತೊಡೆ ಮುನಿವೆ 3 ಅಂಕದ 1, 1 ಅಂಕದ 1. ಹೇಮಂತ 4 ಅಂಕದ 1. ತತ್ವಪದಗಳು 1 ಅಂಕದ 1, 3 ಅಂಕದ 1. ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲುಹು 4 ಅಂಕದ 1 ಪ್ರಶ್ನೆ. ಕನ್ನಡ ನಾಡು ನುಡಿಯಿಂದ 2 ಅಂಕದ 2 ಪ್ರಶ್ನೆ. ಇನ್ನು ಸ್ವಲ್ಪ ಪಠ್ಯಪೂರಕಕ್ಕೆ ನೋಡೋಣ. ಸೊ ಪುಟ್ಟ ಹಕ್ಕಿದೆ 2 ಅಂಕದ 1 ಪ್ರಶ್ನೆ. ಚನ್ನವೀರಾದೇವಿ 2 ಅಂಕದ 1 ಪ್ರಶ್ನೆ. ಸಿರಿಯ ನೀನೆನ್ನ ಬನ್ನಿಪೇನು 1 ಅಂಕದ 1 ಪ್ರಶ್ನೆ. ಉರಿದ ಬದುಕು 2 ಅಂಕದ 1 ಪ್ರಶ್ನೆ. ನನ್ನ ಆಸೆ ಅಥವಾ ಗುಣಸಾಗರಿ ಪಂಡರಿಬಾಯಿ ಎರಡೂದಿಂದನೂ ಕೂಡ ಒಂದೊಂದು ಪ್ರಶ್ನೆನ 6ರಲ್ಲಿ ಕೇಳ್ತಾರೆ, 2 ಅಂಕ ಇದೆ. ಸೊ ಮಾಮೂಲಿ ನನಗೆ ಅಪ್ಪಟ್ಟಿತ ಗದ್ಯ ಅಂತ 4 ಅಂಕ ಇರ್ತದೆ. ವ್ಯಾಕರಣಾಂಶ 10 ಇದ್ದಾವೆ. ಅಲಂಕಾರಕ್ಕೆ 3, ಛಂದಸ್ಸು 3, ಗಾದೆ ಮಾತು 3, ಪತ್ರಲೇಖನ 4 ಅಂಕ. ಆಮೇಲೆ ಪ್ರಬಂಧ ಕೂಡ ಎಷ್ಟಿದೆ, 5 ಅಂಕ ಇದ್ದಾವೆ. ಓಕೆ ತಾನೆ? ಎಸ್, 5 ಅಂಕಕ್ಕೆ ಪ್ರಬಂಧ ಮತ್ತು ಪತ್ರಲೇಖನ ಕೊಟ್ಟಿದ್ರು. ಇಷ್ಟು ಕನ್ನಡದಲ್ಲಿ ಇರ್ತಕ್ಕಂಥ ಬ್ಲೂ ಪ್ರಿಂಟ್ ಇತ್ತು. ಇನ್ನು ಇಂಗ್ಲೀಷ್ ಬ್ಲೂ ಪ್ರಿಂಟ್ಗೆ ಬರ್ತೀನಿ. ದ ಎನ್ಚೆಂಟೆಡ್ ಫೂಲ್ ಅಂತಕ್ಕಂಥದ್ದಿಂದ ನಾನು ಏನು ಮಾಡ್ತೀನಿ ಅಂತಂದರೆ, 3 ಅಂಕದ 1 ಪ್ರಶ್ನೆ ಇತ್ತು. ನೆಕ್ಸ್ಟ್ 3 ಕ್ವಶನ್ಸ್ ಇದೆ, 2 ಅಂಕದ 1 ಪ್ರಶ್ನೆ ಇದ್ದಾವೆ. ಮೈ ಬಿಗಿನಿಂಗ್ಸ್ದಿಂದ 3 ಅಂಕದ 1 ಪ್ರಶ್ನೆ ಇದೆ. ವಾಟ್ ಎವರ್ ವಿ ಡೂದಿಂದ 2 ಅಂಕದ 1 ಪ್ರಶ್ನೆ ಇದೆ. ಜಸ್ಟಿಸ್ ಅಬೌವ್ ಸೆಲ್ಫ್ದಿಂದ 3 ಅಂಕದ 1 ಪ್ರಶ್ನೆ. ನೋ ದ ನೋಬಲ್ ಬಿಷಪ್ದಿಂದ 3 ಅಂಕದ 1 ಪ್ರಶ್ನೆ. ದ ವಿಲ್ ಆಫ್ ಸ್ಯಾಕ್ರಿಫೈಸ್ದಿಂದ 2 ಅಂಕದ 1. ಟು ಮೈ ಕಂಟ್ರಿಮೆನ್ದಿಂದ 2 ಅಂಕದ 1 ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬ್ಲೂ ಪ್ರಿಂಟ್ ಇತ್ತು. ಇನ್ನು ಪೋಯಟ್ರಿ ಸೆಕ್ಷನ್ಗೆ ಬರ್ತೀನಿ. ಸೊ ಉಪಗುಪ್ತದಲ್ಲಿ 4 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಗ್ರೇಟ್ಫುಲ್ನೆಸ್ದಿಂದ 4 ಅಂಕದ 1 ಪ್ರಶ್ನೆ. ದ ಗರ್ಲ್ಸ್ ಕಾಲ್ಡ್ ಗೋಲ್ಡನ್ದಿಂದ 2 ಅಂಕದ 1 ಪ್ರಶ್ನೆ. ವಂಡರ್ಫುಲ್ ವರ್ಡ್ಸ್ 4 ಅಂಕದ 1. ಜಸ್ಟಿಸ್ 4 ಅಂಕದ 1. ನೋಬ್ಲೆಸ್ ಎನ್ಕ್ಲೆಂಡೆಡ್ ನೋಬ್ಲೆಸ್ 3 ಮಾರ್ಕರ್ 1. ದ ಸಾಂಗ್ ಆಫ್ ಫ್ರೀಡಮ್ 3 ಅಂಕದ 1. ಇಟ್ ನೆವರ್ ಕಮ್ಸ್ ಅಗೇನ್ 3 ಅಂಕದ 1. ಅರುಣಾ ಅಸಫ್ ಅಲಿ 2 ಮಾರ್ಕರ್ 1. ಹ್ಯಾಪಿ ಕ್ಯೂಯರ್ 2 ಮಾರ್ಕರ್ 1 ಕ್ವಶನ್. ರಣಜೀಸ್ ವಂಡರ್ಫುಲ್ ಬ್ಯಾಟ್ 2 ಮಾರ್ಕರ್ 1. ಮಂಡೇ ಮಾರ್ನಿಂಗ್ 2 ಮಾರ್ಕರ್ 1 ಕ್ವಶನ್. ಆ್ಯಸ್ ಯೂಸಲ್ ಗ್ರಾಮರ್ ಐಟಮ್ಸ್ 16 ಇದ್ದಾವೆ. ಎಡಿಟಿಂಗ್ಗೆ 2 ಮಾರ್ಕು. ಪ್ರೊಫೈಲ್, ಪಿಕ್ಚರ್, ಸ್ಟೋರಿಗೆ 3 ಅಂಕ. ಎಸ್ಸೆ, ಪ್ಯಾಸೇಜ್ ಮತ್ತು ಲೆಟರ್ ರೈಟಿಂಗ್ಗೆ 4 ಮಾರ್ಕ್ಸ್ ಇದ್ದಾವೆ. ಇಷ್ಟು ಇಂಗ್ಲೀಷ್ನಲ್ಲಿ ಇತ್ತು. ಹಿಂದಿ ನೋಡಿ. ಜೈ ಜೈ ಭಾರತ್ ಮಾತಾ ಕೇವಲ 4 ಅಂಕದ 1 ಪ್ರಶ್ನೆ ಇದೆ. ಗುಲಾಬ್ ಸಿವ್ 1 ಅಂಕದ 1, 2 ಅಂಕದ 1. ಸ್ವಾಮಿ ವಿವೇಕಾನಂದ 3 ಅಂಕದ 1 ಪ್ರಶ್ನೆ. ಅನುಶಾಸನಿ ಶಾಸನೆ 3 ಅಂಕದ 1 ಪ್ರಶ್ನೆ. ಮೌಸಿ 4 ಅಂಕದ 1 ಪ್ರಶ್ನೆ. ಚೇರಾಪುಂಜಿ ಸೆ ಆಯಾ ಹೂ 3 ಅಂಕದ 1 ಪ್ರಶ್ನೆ. ಪರ್ಯಾವರಣ ಬಚಾವೋ 3 ಅಂಕದ 1 ಪ್ರಶ್ನೆ. ಭೀಮೋ ರಾಕ್ಷಸದಿಂದ 1 ಅಂಕದ 1, 2 ಅಂಕದ 1. ನಫೆಕೆ ಚಕ್ಕರ್ಮೆ 2 ಅಂಕದ 1. ಇನ್ನು ಚಲನ ಹಮಾರ ಕಾಮೇದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಖೇಲೋ ಕೂದೋ ಶಸ್ತ್ರ ಹೋ 3 ಅಂಕದ 1. ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ 3 ಅಂಕದ 1 ಪ್ರಶ್ನೆ. ಸಾತಿ ಹಾತ್ ಬಡಾನ 1 ಅಂಕದ 1, 2 ಅಂಕದ 1. ಸೌರ ಊರ್ಜಾ 1 ಅಂಕದ 1, 2 ಅಂಕದ 1. ವೀರಾಂಗನ ಚೆನ್ನಮ್ಮ 3 ಅಂಕದ 1 ಪ್ರಶ್ನೆ. ಪೂರ್ವಾಕ್ಷರ ಪೂರ್ವಾಗ್ರಹ 1 ಅಂಕದ 2 ಪ್ರಶ್ನೆ. ರಹೀಮ್ ಕೆ ದೋಹೆ 1 ಅಂಕದ 1, 3 ಅಂಕದ 1. ಪೂರಕ ಪಾಠ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. 4 ಕೊಡ್ತಾರೆ, 2 ಬರಿಬೇಕು. ಅನುವಾದ 3 ಅಂಕ. ಅಪಠಿತ ಗದ್ಯಾಂಶ 4 ಅಂಕ. ನಿಬಂಧ 4. ವ್ಯಾಕರಣ 8. ಪತ್ರಲೇಖನ 5 ಅಂಕಕ್ಕೆ ಇದೆ. ನೆಕ್ಸ್ಟ್ ಮ್ಯಾಥ್ಸ್ ನೋಡಿ. ಸಂಖ್ಯಾ ಪದ್ಧತಿ ಪಾಠದಿಂದ ನಿಮಗೆ 1 ಅಂಕದ 1, 2 ಅಂಕದ 2, 3 ಅಂಕದ 1 ಪ್ರಶ್ನೆ. ಬಹುಪದೋಕ್ತಿ 1 ಅಂಕದ 1, 2 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ನಿರ್ದೇಶಾಂಕ ರೇಖಾಗಣಿತ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಂದ 1 ಅಂಕದ 1, 3 ಅಂಕದ 1.
ಯುಕ್ಲಿಡ್ ರೇಖಾಗಣಿತದ ಪ್ರಸ್ತಾವನೆ 1 ಅಂಕದ 1, 4 ಅಂಕದ 1. ರೇಖೆಗಳು ಮತ್ತು ಕೋನಗಳು 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಇನ್ನು ತ್ರಿಭುಜಗಳು 1 ಅಂಕದ 2, 2 ಅಂಕದ 1, 3 ಅಂಕದ 1 ಪ್ರಶ್ನೆ. ಚತುರ್ಭುಜಗಳಲ್ಲಿ 1 ಅಂಕದ 3 ಪ್ರಶ್ನೆ, 4 ಅಂಕದ್ದು 1 ಪ್ರಶ್ನೆ. ವೃತ್ತಗಳು 1 ಅಂಕದ 1, 3 ಅಂಕದ 2 ಪ್ರಶ್ನೆ. ಹೆರ್ಲಾನ್ನ ಸೂತ್ರ 3 ಅಂಕದ 1. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ 1 ಅಂಕದ 1, 2 ಅಂಕದ 1 ಪ್ರಶ್ನೆ. ಸಂಖ್ಯಾಶಾಸ್ತ್ರ 1 ಅಂಕದ 1, 3 ಅಂಕದ 1, 4 ಅಂಕದ 1 ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವೆ. ಸೊ ಚೆನ್ನಾಗಿ ಅದನ್ನು ಸ್ಟಡಿ ಮಾಡಿ. ಸೈನ್ಸಲ್ಲಿ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್, ನಮ್ಮ ಸುತ್ತಲೂ ಇರುವ ದ್ರವ್ಯಗಳು 6 ಅಂಕ ಬರ್ತಾ ಇದೆ. ಇಟ್ಸ್ ಮ್ಯಾಟರ್ ಅರೌಂಡ್ ಈಸ್ ಪ್ಯೂರ್, ಎಸ್ ದ್ರವ್ಯಗಳು ಶುದ್ಧವೇ ಅಂತ ಇದೆ, ಅದು 6 ಅಂಕ. ಫೌಂಡಮೆಂಟಲ್ ಆಫ್ ಯೂನಿಟ್ ಆಫ್ ಲೈಫ್, ಸೊ ಅದಕ್ಕೆ ಜೀವನ ಮೂಲಭೂತ ಘಟಕ ಇದೆ, 10 ಅಂಕ. ಟಿಶ್ಯೂಸ್ ಅಂಗಾಂಶಗಳು 10 ಅಂಕ. ಮೋಷನ್ ಚಲನೆ 6 ಅಂಕ. ಫೋರ್ಸ್ ಆ್ಯಂಡ್ ಲಾಸ್ ಆಫ್ ನೇಷನ್, ಸೊ ಬಲ ಮತ್ತು ಚಲನೆಯ ನಿಯಮಗಳು 5 ಅಂಕ. ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಣು ಮತ್ತು ಪರಮಾಣು 6 ಅಂಕ. ಸ್ಟ್ರಕ್ಚರ್ ಆಫ್ ಅಟಮ್ ಪರಮಾಣುವಿನ ರಚನೆ 7 ಅಂಕ. ಗ್ರಾವಿಟಿ ಗುರುತ್ವ 6 ಅಂಕ. ವರ್ಕ್ ಆ್ಯಂಡ್ ಎನರ್ಜಿ ಕೆಲಸ ಮತ್ತು ಶಕ್ತಿ 5 ಅಂಕ. ಸೌಂಡ್ ಶಬ್ದ 5 ಅಂಕ. ಡೆವಲಪ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಆಹಾರದ ಸಂಪನ್ಮೂಲದಲ್ಲಿ ಬೆಳವಣಿಗೆ 8 ಅಂಕಕ್ಕೆ ಬರ್ತಾ ಇದ್ದಾವೆ. ಇನ್ನು ಲಾಸ್ಟ್ ಸೋಷಿಯಲ್ ಸೈನ್ಸ್ಗೆ ಬರ್ತೀನಿ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪಾಶ್ಚಾತ್ಯ ಧರ್ಮಗಳು 3 ಅಂಕದ 1 ಪ್ರಶ್ನೆ. 6ರಿಂದ 14ನೇ ಶತಮಾನದ ಭಾರತ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಭಾರತದ ಪ್ರವರ್ತಕರು 3 ಅಂಕದ 1 ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ 4 ಅಂಕದ 1 ಪ್ರಶ್ನೆ. ಅಹೋಮ ರಾಜಮನೆತನ ಮೊಘಲರು ಮತ್ತು ಮರಾಠರು 1 ಅಂಕದ 1, 3 ಅಂಕದ 1. ಭಕ್ತಿ ಪಂಥ 2 ಅಂಕದ 1 ಪ್ರಶ್ನೆ. ಯುರೋಪ್ ಮಧ್ಯಯುಗ ಮತ್ತು ಆಧುನಿಕ ಯುಗ 4 ಅಂಕದ 1 ಪ್ರಶ್ನೆ. ಕ್ರಾಂತಿ ರಾಷ್ಟ್ರಪ್ರಭುತ್ವಗಳ ಉದಯ 1 ಅಂಕದ 2 ಪ್ರಶ್ನೆಗಳು. ರಾಜ್ಯಶಾಸ್ತ್ರ ನಮ್ಮ ಸಂವಿಧಾನ 4 ಅಂಕದ 1 ಪ್ರಶ್ನೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿಸಿ ಕೇವಲ 2 ಅಂಕದ 1 ಪ್ರಶ್ನೆ. ನ್ಯಾಯಾಂಗ, ಸೊ ಚಾಪ್ಟರ್ ಕ್ಯಾನ್ಸಲ್ ಮಾಡಿದ್ದಾರೆ. ಚುನಾವಣಾ ವ್ಯವಸ್ಥೆ 3 ಅಂಕದ 1 ಪ್ರಶ್ನೆ. ದೇಶದ ರಕ್ಷಣೆ 1 ಅಂಕದ 1 ಪ್ರಶ್ನೆ. ರಾಷ್ಟ್ರೀಯ ಭಾವೈಕ್ಯ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಕೇವಲ 1 ಅಂಕ ಕೊಟ್ಟಿದ್ದಾರೆ. ಕುಟುಂಬಕ್ಕೆ 3 ಅಂಕದ 1. ಸಾಮಾಜೀಕರಣ 1 ಅಂಕದ 1, 2 ಅಂಕದ 1. ಸಮುದಾಯ 1 ಅಂಕದ 2 ಪ್ರಶ್ನೆ. ಭೂಗೋಳಶಾಸ್ತ್ರ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು 1 ಅಂಕದ ಪ್ರಶ್ನೆ. ಸ್ಥಳ ಗುರುತಿಸಲಿಕ್ಕೆ 2 ಸ್ಥಳಗಳು. ಕರ್ನಾಟಕ ಪ್ರಾಕೃತಿಕ ವೈವಿಧ್ಯ 3 ಅಂಕದ 1 ಪ್ರಶ್ನೆ. 1 ಸ್ಥಳ ಗುರುತಿಸಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದ ಜಲಸಂಪನ್ಮೂಲಗಳು 1 ಅಂಕದ 1 ಪ್ರಶ್ನೆ. ಸ್ಥಳ ಗುರುತಿಸಲಿಕ್ಕೆ 2 ಸ್ಥಳಗಳನ್ನು ಕೊಡ್ತಾರೆ. ಕರ್ನಾಟಕದ ಭೂಸಂಪತ್ತು 1 ಅಂಕದ 1 ಪ್ರಶ್ನೆ. ಕರ್ನಾಟಕದ ಖನಿಜ ಸಂಪನ್ಮೂಲ 2 ಅಂಕದ 1 ಪ್ರಶ್ನೆ. ಕರ್ನಾಟಕದ ಸಾರಿಗೆ ವ್ಯವಸ್ಥೆ 3 ಅಂಕದ 1 ಪ್ರಶ್ನೆ. ಕರ್ನಾಟಕದ ಕೈಗಾರಿಕೆಗಳು 4 ಅಂಕದ 1 ಪ್ರಶ್ನೆ. ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇನ್ನು ಆರ್ಥಿಕ ರಚನೆಯಲ್ಲಿ 1 ಅಂಕದ 1. ಭಾರತೀಯ ಅರ್ಥವ್ಯವಸ್ಥೆ ವಲಯಗಳು 2 ಅಂಕದ 1. ಹಣ ಮತ್ತು ಸಾಲ 1 ಅಂಕದ 1. ಶ್ರಮ ಮತ್ತು ಉದ್ಯೋಗ 3 ಅಂಕದ 1. ಬಿಸ್ನೆಸ್ ಸ್ಟಡಿ ವ್ಯವಹಾರ ನಿರ್ವಹಣೆ 1 ಅಂಕದ 1, 3 ಅಂಕದ 1. ಮಾರುಕಟ್ಟೆ ನಿರ್ವಹಣೆ 1 ಅಂಕದ 1, ಆಮೇಲೆ 2 ಅಂಕದ 1. ಇಷ್ಟು ಆಲ್ ಸಬ್ಜೆಕ್ಟನ್ನು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಬಾಯ್.